ಹೆಲೋ ಎವ್ರಿವನ್. ಇವತ್ತು ನೈಟ್ ಊಟಕ್ಕೆ ನಾನು ಸೋರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. 1 ಕಪ್ ತೊಗರಿಬೇಳೆ, ಕುಯ್ದಿಟ್ಕೊಂಡಿರೋವಂಥ ಸೋರೆಕಾಯಿ, ಬದನೆಕಾಯಿ, 1 ಈರುಳ್ಳಿ, 1 ಟೊಮೊಟೊ, 4 ಮೆಣಸಿನ್ಕಾಯಿ, 1 ಚಿಟಿಕೆ ಅರಿಶಿಣದ ಪುಡಿ ಹಾಕಿ ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೋಬೇಕು. 1 ಮಿಕ್ಸಿ ಜಾರಲ್ಲಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, 1-2 ಸ್ಪೂನ್ ಸಾಂಬಾರು ಪುಡಿನ ಹಾಕಿ ರುಬ್ಕೋಬೇಕು. ಆಮೇಲೆ ಬೇಯಿಸ್ಕೊಂಡಿರೋ ಅಂಥ ಸೋರೆಕಾಯಿಗೆ ರುಬ್ಕೊಂಡಿರೋ ಅಂಥ ಮಿಶ್ರಣನ ಸೇರಿಸಿ 1 ಹಿಡಿ ಉಪ್ಪು ಹಾಕಿ ಸ್ವಲ್ಪ ಹುಣಸೆ ರಸ ಹಾಕಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮೊಟೊ ಹಾಕಿ ಒಗ್ಗರಣೆ ಮಾಡಿಕೊಂಡು ಕುದೀತಾ ಇರೋವಂಥ ಸಾರಿಗೆ ಮಿಕ್ಸ್ ಮಾಡಿದ್ರೆ ಸೋರೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಯಾವಾಗಲೂ ಬೇಳೆ ಜೊತೆ ತರಕಾರಿ ಹಾಕಿ ಸಾಂಬಾರು ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಈ ಥರ ಸೋರೆಕಾಯಿ ಸಾಂಬಾರು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೈಟ್ ಎಲ್ರದ್ದು ಊಟ ಆದಮೇಲೆ ಗ್ಯಾಸ್ ಸ್ಟೌವು, ಸಿಂಕು, ಚಿಮ್ನಿ ಇದೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಈ ವಾರ್ಡ್ರೋಬ್ ಡೋರ್ಸು ಸಹ ಅವಾಗವಾಗ ಹಾಕಿ ತೆಗೆಯೋದ್ರಿಂದ ಸ್ವಲ್ಪ ಕಲೆಗಳಾಗಿತ್ತು ಹ್ಯಾಂಡಲ್ ಹತ್ರ ಎಲ್ಲ. ಅದನ್ನೆಲ್ಲ ಒರೆಸ್ಕೊಂಡೆ. ವಾರಕ್ಕೊಂದ್ಸಲ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಡುಗೆ ಮನೆ ನೀಟಾಗಿರುತ್ತೆ. ಈ ಸೊಳ್ಳೆ ಜಿರಳೆಗಳನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಡ್ರೈನೆಕ್ಸ್ನ ಸಿಂಕ್ ಒಳಗಡೆ ಹಾಕಿ 5 ನಿಮಿಷ ಬಿಟ್ಟು ಬಿಸಿನೀರನ್ನ ಹಾಕೋದ್ರಿಂದ ಕಿಚನಲ್ಲಿ ಬ್ಯಾಡ್ ಸ್ಮೆಲ್ಸ್ ಏನೂ ಬರೋದಿಲ್ಲ. ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.